ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಇನ್ನೇನು ಕೆಲವೇ ದಿನದಲ್ಲಿ ಬರ್ತಾ ಇದೆ. ಸಾಮಾನ್ಯವಾಗಿ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ನಮ್ಮೆಲ್ಲರಿಗೂ ಯುಗಾದಿ ಅಂದರೆ ಸಾಕಷ್ಟು ಖುಷಿ ಇರುತ್ತೆ. ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಯಾವುದು ಶುಭ ಲಗ್ನ, ಏನೆಲ್ಲ ಮಾಡಬೇಕು ಅಂತ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಯುಗಾದಿ ಹಬ್ಬದ ಮಹತ್ವ ಹಾಗೆ ಮುಹೂರ್ತ ಇದೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಯುಗಾದಿ ಹಬ್ಬ ನನ್ನ ಲೈಫಲ್ಲಿ ನಾನು ನೋಡಿರೋ ಪ್ರಕಾರ ಇಷ್ಟು ಒಳ್ಳೆಯ ಮುಹೂರ್ತಗಳು. ತುಂಬ ಜನ ಬ್ರಾಹ್ಮಿ ಮುಹೂರ್ತವನ್ನು ಮಾಡ್ತೀರಾ. ಬ್ರಾಹ್ಮಿ ಮುಹೂರ್ತನೂ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ. ಅದಾದಮೇಲೆ ಯಾವ ಲಗ್ನದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಒಟ್ಟು 3 ಲಗ್ನವನ್ನು ತಂದಿದ್ದೀನಿ. ಒಂದು ಕುಂಭ ಲಗ್ನ ಏನಾಗುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಅದಾದಮೇಲೆ ಮೀನ ಲಗ್ನ, ಮೇಷ ಲಗ್ನ, ವೃಷಭ ಲಗ್ನ. ನಾನು ಎಕ್ಸಾಕ್ಟ್ ಆಗಿದ್ದೀನಿ. ಡೈರೆಕ್ಟ್ ಪಾಸಿಟಿವ್ ಬರ್ತೀನಿ, ನೆಗೆಟಿವ್ ಆಮೇಲೆ ಮಾತಾಡ್ತೀನಿ. ಪಾಸಿಟಿವಲ್ಲಿ ಯಾಕಂದರೆ ತುಂಬ ಪ್ಲಾನ್ ಇರೋದ್ರಿಂದ ನನಗೆ ಯುಗಾದಿ ಹಬ್ಬದ ಭಾಳ ವಿಶೇಷವಾದಂಥ ಒಂದು ಪ್ರೆಡಿಕ್ಷನ್ ಕೊಡೋದ್ರಿಂದ ಯುಗಾದಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ನೀಡ್ತೀನಿ. ನಾನು ಮುಹೂರ್ತಕ್ಕೆ ಜ್ಯೋತಿಷಕ್ಕೆ ತುಂಬ ವಿಶೇಷವಾದ ಲಿಂಕ್ ಬರ್ತೀನಿ ಒಂಚೂರು ಫೇಸ್ಬುಕ್ ಹೇಳಿ. ವಿಶೇಷವಾಗಿ ನನಗೆ ಗೊತ್ತಿರೋ ಪ್ರಕಾರ ಅದ್ಭುತವಾಗಿ ಒಂದು ಮಿರಾಕಲ್ಲು ಯುಗಾದಿ ಹಬ್ಬವನ್ನು ನಾನು ತುಂಬ ಆಸೆಪಟ್ಟು ಈ ಸರಿ ತುಂಬ ಆಸೆ ಪಡಬೇಕು, ತುಂಬ ಆಸೆ ಪಟ್ಟಿದ್ದೀನಿ. ಮುಹೂರ್ತ ಹುಡುಕ್ತಾ ತುಂಬ ಅದ್ಭುತ. ನಾನು ಇಲ್ಲಿವರೆಗೂ ವರಮಹಾಲಕ್ಷ್ಮಿ ಹಬ್ಬ, ಆಯುಧ ಪೂಜೆ, ದೀಪಾವಳಿ ಹಬ್ಬ ಎಲ್ಲ ಕೊಟ್ಟಿದ್ದೀನಿ. ಅದೆಲ್ಲಕ್ಕಿಂತ ಮಿಗಿಲಾದ ಒಂದು ಮುಹೂರ್ತವನ್ನು ಕೊಡ್ತೀನಿ. ಇದು ತುಂಬ ಕೋಟ್ಯಾಧೀಶಪರಾಗ್ತೀರ 100%. ತುಂಬ ಕೋಟ್ಯಾಧೀಶಪರಾಗುವಂಥ ಒಂದು ಮುಹೂರ್ತವನ್ನು ತಂದೀನಿ. ಇದು ಬ್ಯೂಟಿಫುಲ್ ಅಂತ ಮುಹೂರ್ತ. ಇದು ಅದ್ಭುತವಾದಂಥ ಮುಹೂರ್ತ. ಇಂಥ ಮುಹೂರ್ತ 100 ವರ್ಷಕ್ಕೊಂದು ಸರಿ ಸಿಗೋಲ್ಲ. 100% 100 ವರ್ಷಕ್ಕೊಂದು ಸರಿ ಕೂಡ ಇಂಥ ಮುಹೂರ್ತ ಸಿಗೋಲ್ಲ. ಯಾಕಂದರೆ ಯುಗಾದಿ ಹಬ್ಬದಲ್ಲಿ ನೀವು ಯಾವಾಗ ಎಳ್ಳು ಬೆಲ್ಲ ಒಂದು ಬೇವಿನ ಸೊಪ್ಪನ್ನು ತಿನ್ನಬೇಕು ಅನ್ನೋ ಟೈಮು, ದೇವ್ರ ಪೂಜೆ ಮಾಡ್ಬೇಕನ್ನೋ ಒಂದು ಟೈಮ್. ಈ ಟೈಮಲ್ಲಿ ನೀವು ಪೂಜೆ ಮಾಡಿ ಅಷ್ಟ ಐಶ್ವರ್ಯನೂ ಕೂಡ ಬರುತ್ತೆ. ಈ ಮುಹೂರ್ತಕ್ಕಂಥ ಪವರ್ ಇದೆ. ಅದು ವಾಹನ ಪೂಜೆ ಆಗಿರೋದು, ಮನೆ ಪೂಜೆ ಆಗಿರೋದು, ಹೊಸ ಬಟ್ಟೆ ಮತ್ತು ಕುಟುಂಬದಲ್ಲ ಕೂತ್ಕೊಂಡು ಊಟ ಮಾಡೋದು, ವಿಶೇಷವಾಗಿ ಸಂತೋಷಗಿರಿ. ಯಾಕಂದರೆ ಈ ಪ್ರಪಂಚದಲ್ಲಿ ಯಾವುದೂ ನಿಮ್ಮ ಜೊತೆ ಬರಲ್ಲ 100%. ಆದರೆ ಜ್ಯೋತಿಷ್ಯವನ್ನು ಆಳವಾಗಿ ಅರ್ಥಕೊಂಡಿರೋದ್ರಿಂದ, ಜ್ಯೋತಿಷ್ಯವನ್ನು ಬಗ್ಗೆ ತಿಳ್ಕೊಂಡಿರೋದ್ರಿಂದ, ಜ್ಯೋತಿಷ್ಯವನ್ನು ನನ್ನ ಜೀವನವನ್ನು ಮಾಡಿಕೊಟ್ಟೋದ್ರಿಂದ, ಜ್ಯೋತಿಷ್ಯನ ನನ್ನ ಉಸಿರಾಗಿ ಇಟ್ಕೊಂಡಿರೋದ್ರಿಂದ ಸಾಕಷ್ಟು ಜನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಈ ಒಂದು ಪೂಜೆಯನ್ನು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾಯಿದ್ದೀನಿ. ಇದನ್ನು ಎಲ್ಲರ ಮನೇಲೂ ಮಾಡಬೇಕು. ಇದನ್ನು ಈ ಟೈಮಲ್ಲಿ ಮಾಡಿ ನೀವು ತುಂಬ ಚೆನ್ನಾಗಾಗ್ತೀರ. ನನ್ನ ತಾಯಿಯಂದಿರು, ಅಣ್ಣಂದಿರು ಎಲ್ಲರೂ ಕೂಡ. ಮತ್ತು ಇದು ಸಿಕ್ಕಾಬಟ್ಟೆ ಅದ್ಭುತವಾದ ಮುಹೂರ್ತ. ಈ ಮುಹೂರ್ತ ಇನ್ಯಾವತ್ತೂ ಸಿಗಲ್ವೇನಪ್ಪ. ಒಂದು 100 ವರ್ಷಕ್ಕೊಂದ್ಸರಿ ಸಿಗೋ ಮುಹೂರ್ತ. ದಶೆ ಭಕ್ತಿ ಎಲ್ಲವೂ ಕೂಡ ಟಾಪ್ ಆಗಿದೆ. ಇಂಥ ಒಂದು ಮುಹೂರ್ತದಲ್ಲಿ ನೀವು ಹೆಂಗಾರ ಮಾಡಿ ಅವತ್ತು ನಿಮ್ಮ ಮನೆ ದೇವ್ರ ಫೋಟೋ ಒರೆಸಿ, ಗಾಡಿ ಪೂಜೆ ಮಾಡಿ, ಮನೆ ಪೂಜೆ ಮಾಡಿ. 99% ಅವತ್ತು ಬೇಡದಿರೋ ಫೋನೆಲ್ಲನೂ ಮಾಡೋಕ್ಕೆ ಹೋಗ್ಬೇಡಿ. ಬೇಕಾದ ಫೋನ್ ಎತ್ತಿ ಮಾತಾಡಿ ಖಂಡಿತ ಕೂಡ. ಯಾಕೆಂದರೆ ಒಳ್ಳೆ ಟೈಮನ್ನು ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಕೂಡ ನೀವು ಏನು ಗ್ಯಾರಂಟಿ ಟಿ ವಿನ ನೋಡ್ತಾಯಿದ್ರು, ಫೇಸ್ಬುಕ್ಕಲ್ಲಿ ನೋಡ್ತೀರ ಅನಿಸುತ್ತೆ. ಫೇಸ್ಬುಕ್ ಬರ್ತಾಯಿದ್ಯೋ ಇಲ್ಲೋ ಗೊತ್ತಿಲ್ಲ 100%. ಫೇಸ್ಬುಕ್ಕಲ್ಲೂ ಕೂಡ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು. ಫೇಸ್ಬುಕ್ ಒಂಚೂರು ಕೊಟ್ಬಿಡಿ ಸರ್, ನಿಮ್ಮ ಪುಣ್ಯ ಬರಲಿ. ಖಂಡಿತ ಕೂಡ ಭಾಳ ಮಿರಾಕಲ್ ಅದ್ಭುತವಾದ ಒಂದು ವೈಬ್ರೇಷನ್ ಕೊಡುತ್ತೆ. ಸಕಲ ಸಂಪತ್ತು ಐಶ್ವರ್ಯನ ಕೊಡೋಂಥ ಮುಹೂರ್ತವನ್ನು ಕೊಡ್ತಾಯಿದ್ದೀನಿ. ಈ ಮುಹೂರ್ತನೇ ಮಿನಿಮಮ್ 4 ಅವರ್ ಮಾತಾಡೋಂದ್ರೂ ಮಾತಾಡ್ತೀನಿ. ಎಲ್ಲರೂ ಬ್ರಾಹ್ಮಿ ಮುಹೂರ್ತ ಅಂತ ಮಾಡಬೇಡಿ ದಯವಿಟ್ಟು. ಮನೆ ಮಠ ಕಳ್ಕೊತೀರ. ನಿಜವಾಗ್ಲೂ ಕೂಡ ಹೇಳ್ತಿದ್ದೀನಿ. ನಾನು ಹೇಳ್ದಂಗೆ ವರ್ಲ್ಡ್ ವಾರ್ ಆಗುತ್ತೆ. ಸಿಲಿಂಡ್ರು, ಗ್ಯಾಸ್ ಎಲ್ಲ ನಾನು ಹೇಳ್ದಂಗೆ ನಡೀತೈತೀರಿ. ನಿಜವಾಗ್ಲೂ ನಾನು ಆಶ್ರಮ ಕಟ್ಟಿಲ್ಲ, ಸ್ವಾಮೀಜಿ ಥರ ಬಟ್ಟೆ ಹಾಕಿ ಬಂದಿಲ್ಲ. ನಾನು ನೋಡ್ತಿದ್ದೆ ದೇವರೆಲ್ಲ, ನಾನು ನೋಡಿದ ಪೂಜೆ ಎಲ್ಲ. ಭದ್ರಕಾಳಿನ 1 to 1 ಇವ್ರಂಗೆ ಮಾತಾಡಿದ್ದು ನನ್ನ ಲೈಫಲ್ಲಿ 2 ಸರಿ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ವಿ. ಮತ್ತು ಭದ್ರಕಾಳಿಗೆ ಅಷ್ಟಮಿ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬರ್ರಿ ಖಂಡಿತಲ್ಲೂ ಕೂಡ. ಬಿರಿಯಾನಿ ಊಟ ಎಲ್ಲ ಇರುತ್ತೆ 100%. ಭದ್ರಕಾಳಿಗೆ ನಾವು ಮಾಡಿದರೆ ದೇವರು ಇನ್ನು ಮುಂದೆ ಜಗತ್ತಿನಲ್ಲಿ ಒಬ್ಬ ಯಾವನಾರು ಸತ್ತೋಗ್ಲೇನೋ ನನ್ನ ಬಾಯಲ್ಲಿ ಸತ್ತೋಗ್ಬೇಕು ಆ ಥರ ಇನ್ನು ಪೂಜೆ ಮಾಡ್ತೀನಿ. ಇವನು ಯಾವನಾರು ಉದ್ಧಾರ ಆಗ್ಬೇಕು ಹಂಗೆ ಪೂಜೆ ಮಾಡ್ತೀನಿ. ನನಗೆ ಆ ಒಂದು ಎನರ್ಜಿನ ಇನ್ನು ಮಾಡ್ತಾ ಹೋಗ್ತೀನಿ. ಯಾಕಂದರೆ ನಂಗೆ ದೇವ್ರು ಎಲ್ಲವನ್ನೂ ಕೊಟ್ಟಾನೆ. ಇಷ್ಟು ವರ್ಷ ಕಷ್ಟಪಟ್ಟು ದುಡಿದಿದ್ದೀನಿ. ನೇಮ್ ಫೇಮ್ ಎಲ್ಲವೂ ಭಗವಂತ ಕೊಟ್ಟಾನೆ. ನನ್ನ ಜ್ಯೋತಿಷ್ಯ ನಂಗೆ ಇರೋ ಸಾಕು. ಆದರೆ ಅಷ್ಟಮಿ ಪೂಜೆನ 8 ಅಷ್ಟಮಿ ಮಾಡ್ತೀನಿ. ಇದಾದಮೇಲೆ ಬ್ರಹ್ಮ ಪೂಜೆ ಮಾಡ್ತೀನಿ. ಯಾರಿಗೆಲ್ಲ ಮುಂದಿನ ಜನ್ಮ ಪುಣ್ಯ ಬರಬೇಕು, ಈ ಜನ್ಮದಲ್ಲಿ ಕರ್ಮಗೊಳ್ಬೇಕು, ನಿಮ್ಮ ಮಕ್ಕಳು ಮರಿಯೆಲ್ಲ ಚೆನ್ನಾಗಿರ್ಬೇಕು, ಇದೆಲ್ಲದಕ್ಕೂ ಅಷ್ಟಮಿ ಹೋಮವನ್ನು, ಅಷ್ಟಮಿ ಪೂಜೆಯನ್ನು ಭದ್ರಕಾಳಿಗೆ ನೀವೆಲ್ಲ ಬರೆಸ್ಬೋದು ಖಂಡಿತಲ್ಲೂ ಕೂಡ.
ಎಲ್ಲ ಮರಿ ಹೊಡೆದು ಊಟನೇ ಇರುತ್ತೆ, ಅಷ್ಟಮಿಗೆ ಎದುರುಬೇಡಿ, ದಯವಿಟ್ಟು ತಿನ್ನೋದು ಬಿಡ್ಬೋದು. ಇದಾದಮೇಲೆ ಇದು 8 ಅಷ್ಟಮಿ ಪೂಜೆ ಆದ ನಂತರ ಬ್ರಹ್ಮ ಹೋಮಗಳನ್ನ ಮಾಡ್ತಿದ್ದೀನಿ. ನೀವು ಇಲ್ಲಿವರೆಗೂ ನೋಡೇ ಇರಲ್ಲ ಬಿಡಿ, ಬ್ರಹ್ಮನಿಗೆ ಹೋಮ ಮಾಡ್ತಿರೋದು, ಬ್ರಹ್ಮನಿಗೆ ಅಭಿಷೇಕ ಮಾಡ್ತಿರೋದು ನೋಡೇ ಇಲ್ಲ. ನನ್ನ ಫಸ್ಟ್ ಗಾಡ್, ನನಗೆ ಈ ಜಗತ್ತು ನಂಗೆ ಸೃಷ್ಟಿಕರ್ತ, ನನಗೆ ಅವನೇ ಬ್ರಹ್ಮನೇ. ಸೂರ್ಯ ಹಚ್ಚಂದ್ರೆ ನಂಗೆ ಬೆಳಕು ಕೊಡ್ಬೋದು, ವಿಷ್ಣು ಈಶ್ವರ ಅಲ್ಲ ಏಸು ಒಬ್ಬೊಬ್ರಿಗೆ ಇರ್ಬೋದು, ಆದರೆ ಜನ್ಮ ಇತಿಹಾಸದಲ್ಲಿ ನನಗೆ ಬರೆಯೋನು, ಮುಂದಕ್ಕೆ ಬರೆಯೋನು, ಈಗ ಬರೆಯೋನು, ನನ್ನ ಮಕ್ಳಿಗೆ ಬರೆಯೋನು, ಕಾರಿಗೆ ಬರೆಯೋನು, ವೆಹಿಕಲ್ಲಿಗೆ ಬರೆಯೋನು, ಒಂದು ಪೆನ್ನಿಗೆ ಹಣ ಬರೆಯೋಕ್ಕೂ ಬ್ರಹ್ಮನೇ. ಹಾಗಾಗಿ ನಾನು ಯಾವಾಗಲೂ ಬ್ರಹ್ಮನ ಆರಾಧಿಸ್ತೀನಿ. ಇದು ಮುಗಿದ ಮೇಲೆ ಬ್ರಹ್ಮ ಹೋಮ, ಬ್ರಹ್ಮ ಪೂಜೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಕೂಡ ನೀವೆಲ್ಲರೂ ಬರೆಸ್ಬೋದು. ಇದೆಲ್ಲ ಒಂದು ಪಕ್ಕ ಬಿಸ್ನೆಸ್ ಮ್ಯಾನಾಗೆ ಮಾಡ್ತೀನಿ 100%. ಯಾವುದು ನಾನು ಇಲ್ಲಿಗಲಾಗಿ ಮಾಡೋಕ್ಕೋಗಲ್ಲ, ಎಲ್ಲದಕ್ಕೂ ದುಡ್ಡಿರುತ್ತೆ, ಯಾವುದು ಧರ್ಮಛತ್ರ ನಡೆಸಲ್ಲ. 100% ಬರೆದಿಟ್ಟು ಕೇಳಿ. ನಾನೆಲ್ಲ ಇದನ್ನು ಕೂಡ ನಾನು ಅಸ್ಟ್ರಾಲಜಿನ ಇನ್ನು ಮುಂದೆ ಬಿಗ್ನೆಸ್ ಆಗಿ ತಗೋತಾ ಹೋಗ್ತೀನಿ. ರಾತ್ರಿ 12 ಗಂಟೆವರೆಗೂ ಆನ್ಲೈನ್ ಹೇಳ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಾನು ಕರೋನಾ ಬಂದ 3 ಗಂಟೆ ರಾತ್ರಿಯೆಲ್ಲ ಜ್ಯೋತಿಷ ಹೇಳ್ತಾಯಿದ್ದೆ, ಅಲ್ಲಿವರೆಗೂ ಹೇಳುವೆ. ಇನ್ನು ಮುಂದೆ ಆನ್ಲೈನ್ ತುಂಬ ಜಾಸ್ತಿ ಇರೋದು, ಆನ್ಲೈನ್ ಬೈತಾ ಕೂತಿತ್ತು ನಮ್ಮ ಸ್ಟಾಫ್, ಆನ್ಲೈನ್ ಜ್ಯೋತಿಷ ಹೇಳಿದ್ದೆ. ಇವಾಗಲೂ ಆನ್ಲೈನ್ ಬರಬೇಕಾದ್ರೆ ಒಂದು 10-15 ಹೇಳ್ಬಿಟ್ಟು ಬಂದೆ, 10-15 ಜನಕ್ಕೆ ಆನ್ಲೈನ್ ಹೇಳ್ಬಿಟ್ಟು ಬಂದೆ.